ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭದ್ರಾ ಹಾಗೆ ವಿದ್ಯಾ ಇಬ್ಬರ ಸಂಬಂಧ ಮುರಿದು ಬೀಳ್ತದೆ. ಹಾಗಿದ್ರೆ ಇಲ್ಲಿ ಶಿವರಾಮೇಗೌಡರು ವಿದ್ಯಾಗೆ ಡಿವೋರ್ಸ್ ಕೊಡೋ ಯೋಚನೆನ ಮಾಡದೆ ಬಿಟ್ರೆ, ಈ ಕಡೆ ಅಪ್ಪನಿಗೋಸ್ಕರ ಭದ್ರಾ ವಿದ್ಯಾಗೆ ಡಿವೋರ್ಸ್ ಕೊಟ್ಟೇ ಬಿಟ್ರೆ ಏನಾಯಿತು ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿದ್ಯಾಗೆ ಭದ್ರನ ವಿರುದ್ಧ ಸಂಚು ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಯಾವಾಗ ಇಲ್ಲಿ ವಿದ್ಯಾ ತನ್ನ ಗಂಡನ ಬಳಿಗೆ ಬಂದಳು, ನಿಜಕ್ಕೂ ಕೂಡ ಆಕೆ ಬರ್ತಿದ್ದಾಗೇ ಭದ್ರೇಗೌಡರು ಹೆದರ್ಕೊಂಡಿದ್ರು. ತನ್ನ ಹೆಂಡತಿ ಬಂದು ಕುತ್ತಿಗೆ ಪಟ್ಟಿ ಹಿಡಿದು ನನ್ನ ಪ್ರಶ್ನೆ ಮಾಡ್ಬೋದು, ಮೋಸ್ಕಾರ ಅನ್ಬೋದು ಅಂತ. ಆದರೆ ಎಲ್ಲ ಉಲ್ಟಾ ಆಗಿತ್ತು. ಯಾಕಂದರೆ ಇಲ್ಲಿ ವಿದ್ಯಾ ಬಂದು ತಾಳಿನ ಇಟ್ಕೊಂಡು ನಾನು ನಿಮ್ಮ ಹೆಂಡರು, ಯಾರೇ ನಿಮ್ಮ ಮೇಲೆ ಡೌಟ್ ಪಟ್ಟಿರ್ಬೋದು, ಆದರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಅನುಮಾನ ಪಡುವುದಿಲ್ಲ. ಯಾಕಂದರೆ ನನ್ನ ಗಂಡ ಏನು ಅನ್ನೋದು ನನಗೆ ಗೊತ್ತಿದೆ. ನನ್ನ ಗಂಡ ತಪ್ಪು ಮಾಡೋರಲ್ಲ. ಕಣ್ಮುಂದೆ ಸತ್ಯ ಕಾಣಿಸ್ತಿರ್ಬೋದು, ಬಟ್ ಅದು ಯಾವುದು ಕೂಡ ನಿಜ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ಒಪ್ಕೊಳ್ದೇ ಇದ್ದಾಗ ನೀವು ನನ್ನನ್ನು ಒಂದಿನ ಕೂಡ ಪರ್ಮಿಷನ್ ಇಲ್ಲದೆ ಟಚ್ ಮಾಡಲಿಲ್ಲ. ಜೊತೆಗೆ ಅಂಥದ್ರಲ್ಲಿ ಇನ್ನೊಬ್ಬಾಕಿ ಜೊತೆ ನೀವು ತಪ್ಪಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಬೇಕಿದ್ರೂ ನಿಮ್ಮ ಮೇಲೆ ಅನುಮಾನ ಪಡಲಿ, ಆದರೆ ನಾನು ನಿಮ್ಮ ಜೊತೆಯಾಗೆ ನಿಂತ್ಕೋತೀನಿ, ನಿಮ್ಮ ಹೆಂಡರು ನಿಮ್ಮ ಜೊತೆಯಾಗೆ ಇರ್ತಾಳೆ ಅಂತ ಹೇಳ್ತಾರೆ. ನಿಮಗೆ ಅನ್ಯಾಯ ಆಗೋದಕ್ಕೆ ನಾನಂತೂ ಬಿಡುವುದಿಲ್ಲ. ಈ ಜನ್ಮದಲ್ಲಿ ಯಾವತ್ತಿದ್ರೂ ನೀವೇ ನನ್ನ ಗಂಡ. ಜೊತೆಗೆ ನಿಮ್ಮನ್ನು ಯಾರಿಗೂ ಕೂಡ ಬಿಟ್ಕೊಡೋ ಮಾತೇ ಇಲ್ಲ. ನಾನು ಈ ಮಾವನ ಹತ್ರ ನಿಂತು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೋಗ್ತಾಳೆ. ಏನೋ ಒಂದು ರೀತಿ ಭದ್ರಂಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಯಾಕಂದರೆ ಹೆಂಡರು ಏನು ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅಂತ ಮುಖ ತೋರಿಸೋದಕ್ಕೂ ಕೂಡ ಭದ್ರಂಗೆ ಕಷ್ಟ ಆಗ್ತಿತ್ತು. ಆದರೆ ಈ ಒಂದು ಕ್ಷಣ ವಿದ್ಯಾ ಆಡ್ತಂಥ ಒಂದಷ್ಟು ಮಾತುಗಳು ನಿಜಕ್ಕೂ ಕೂಡ ಭದ್ರನ್ಗೆ ಧೈರ್ಯವನ್ನು ಕೊಟ್ಟಿದೆ. ಇತ್ತ ಕಡೆ ವಿನಂತಿ ಮತ್ತು ಸಾವಿತ್ರಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಶ್ವರಿ ಜೊತೆ ಮಾತನಾಡ್ತಿದ್ದಾರೆ. ಏನು ಆಗೋಯ್ತು, ಯಾರಿಗೆ ವಿಷಯ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡ್ಬಿಟ್ವು. ಅವ್ರಿಗೆ ವಿಷಯ ಗೊತ್ತಾಗೋಯ್ತಲ್ಲ, ಈಗ ಏನು ಮಾಡೋದು, ನಾವು ಅಂದ್ಕೊಂಡಿರೋದೆಲ್ಲ ಉಲ್ಟಾ ಹೊಡೆದ್ಬಿಟ್ರೆ ಖಂಡಿತ ಅವಳು ನಮ್ಮನ್ನು ಮದುವೆ ಮಾಡಿಸೋದಕ್ಕೆ ಬಿಡ್ತಾರ. ಬೇರೆಯವ್ರಿಗೆ ಅನ್ಯಾಯ ಆಯಿತು ಅಂದರೆ ಸರಿ ಕಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಅವಳು. ಅಂಥದ್ರಲ್ಲಿ ತನಗೆ ಅನ್ಯಾಯ ಆಗ್ತದೆ ಅಂದಾಗ ನೋಡ್ಕೊಂಡು ಸುಮ್ಮನಿರ್ತಾಳ? ಖಂಡಿತ ಇಲ್ಲ ಅಂತ ಹೇಳಿ ವಿನಂತಿ ಯೋಚನೆ ಮಾಡ್ತಿದ್ರೆ, ಇಲ್ಲಿ ಈಶ್ವರಿ ಯಾಕೆ ಇಷ್ಟನ್ನೆಲ್ಲ ಯೋಚನೆ ಮಾಡ್ತಿದ್ರ? ಈ ತೀರ್ಪನ್ನು ಕೊಟ್ಟಿರೋದು ಭಾವನ ಮುಂದೆ ಯಾರು ಕೂಡ ನಿಂತು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಅವಳು ವಿಷಯ ಗೊತ್ತಾದರೆ ಗೊತ್ತಾಗಲಿ ಬಿಡಿ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ? ಜೊತೆಗೆ ನಿಮಗೆ ಮದುವೆ ಮಾಡಿಸ್ಬೇಕು ಅಂತ ನಿಂತಿರೋದು ಈ ಈಶ್ವರಿ. ನಮ್ಮನ್ನು ದಾಟಿ ಯಾರು ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಂತರ ಇಲ್ಲಿ ಸಾವಿತ್ರಿಯವರಂತೂ ನಿನ್ನ ಸೊಸೆಯಿಂದನೇ ಇಷ್ಟೆಲ್ಲ ಆಗಿದ್ದು, ಅದಕ್ಕೆ ನೀನು ಸೊಸೆ ಹೇಳ್ದೇ ಇದ್ದಿದ್ರೆ ಅವಳಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಈ ರೀತಿ ಚಟ್ಪಡಿಸೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಮದುವೆ ಆಗೋ ತನಕ ವಿಷಯ ಗೊತ್ತಾಗದೇ ಇದ್ದಿದ್ರೆ ಎಲ್ಲ ಕೂಡ ಒಳ್ಳೇದಾಗ್ಬಿಡ್ತಿತ್ತು. ಇದೆಲ್ಲ ಆಗಿದೆ ನಿನ್ನ ಸೊಸೆಯಿಂದ ಅಂತ ಹೇಳ್ತಾರೆ. ಸಾವಿತ್ರಿ, ನೀನು ಪದೇ ಪದೇ ಅವಳನ್ನು ನನ್ನ ಸೊಸೆ ಅಂತ ಕರಿಬೇಡ. ಇಂಥದ್ದೇ ಅವಕಾಶ ಸಿಕ್ಕಿದ್ರೆ ಖಂಡಿತ ಅವಳನ್ನು ಮನೆಯಿಂದ ಹೊರಗಡೆ ದಬ್ಬು ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಈ ಕಡೆ ಏನಿದು ವಿನಂತಿ, ನೀನು ಯಾಕೆ ತಲೆ ಕೆಡಿಸ್ಕೊತಿದ್ಯಾ? ಗೊತ್ತಾದರೆ ಗೊತ್ತಾಗಲಿ ಬಿಡು ಅಂತ ಹೇಳಿ ಚಿತ್ರ ಕೂಡ ಹೇಳ್ತಾರೆ. ಹೌದು, ನೀನು ಯಾಕೆ ತಲೆ ಕೆಡಿಸ್ಕೊತಿದ್ಯಾ ವಿನಂತಿ? ನಿಮ್ಮವ್ವ ಏನಾದರೂ ಉಲ್ಟಾ ಹೊಡೆದ್ರು ಅಂದರೆ ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡಿದ್ಯಾ? ಭದ್ರನ ವಿರುದ್ಧ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಭಾವಂಗೂ ಕೂಡ ಗೊತ್ತಿದೆ, ನಾನೇನಾದ್ರು ಮದುವೆ ತೀರ್ಮಾನನ ವಾಪಸ್ ತೊಗೊಂಡೆ ಅಂದರೆ ಖಂಡಿತವಾಗ್ಲೂ ಸಾವಿತ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ, ಅದರಿಂದ ಮರ್ಯಾದೆ ಹೋಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಆ ವಿದ್ಯಾನೇ ಬರಲಿ ಯಾರೇ ಬರಲಿ ಯಾವುದೇ ಕಾರಣಕ್ಕೂ ಅವ್ರು ಕೊಟ್ಟಿರೋ ತೀರ್ಪನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಹೌದಲ್ವಾ ಸಾವಿತ್ರಿ, ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀಯ ತಾನೆ ಅಂತ ಈಶ್ವರಿ ಸಾವಿತ್ರಿನ ಕೇಳಿದಾಗ, ಹೌದು ಅತ್ತ, ನನ್ನ ಮಗಳು ಮದುವೆ ಮಾಡಲಿಲ್ಲ ಅಂದರೆ ಖಂಡಿತ ನಾನು ಸುಮ್ಮನಿರುವುದಿಲ್ಲ. ನನ್ನ ಮಗಳಿಗೆ ಅನ್ಯಾಯ ಆಗ್ತಿದ್ರೆ ಅದನ್ನು ನೋಡ್ಕೊಂಡು ನಾನು ಸುಮ್ಮನಿರ್ತೀನ? ಖಂಡಿತ ಸುಮ್ಮನಿರೋ ಚಾನ್ಸಸ್ಸೇ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರ ಮರ್ಯಾದೆನ ತೆಗಿತೀನಿ ಅಂತ ಹೇಳಿ ಸಾವಿತ್ರಿಯವರು ಮಾತನಾಡ್ತಾರೆ. ತದನಂತರ ಈ ಕಡೆ ವಿನಂತಿ ಚಂಪಾ ಹತ್ರ ಬಂದಿದ್ದೆ. ನೋಡು ಚಂಪಾ, ನನ್ನ ಗಂಡ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ರೆ, ಇಲ್ಲ ಅಕ್ಕ, ನಾವೇ ಕಣ್ಣಾರ ನೋಡಿದ್ದೀವಲ್ಲ, ನಾವೇ ನಿಜವಾಗ್ಲೂ ನೋಡಿದ್ದೀವಿ ಅಂತ ಹೇಳಿದಾಗ, ಕಣ್ಣಾರೆ ನೋಡಿದ ಮಾತ್ರಕ್ಕೆ ಇಲ್ಲ ಸತ್ಯ ಅಂತ ಅನ್ಕೊಳ್ಳೋಕ್ಕಾಗೋದಿಲ್ಲ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರೆ. ನನ್ನ ಗಂಡ ಒಂದಿನಕ್ಕೂ ಕೂಡ ನನ್ನ ಜೊತೆನೇ ಅಸಭ್ಯವಾಗಿ ನಡ್ಕೊಂಡವರಲ್ಲ. ಮದುವೆ ಆದ ಹೊಸರಲ್ಲಿ ನಾನು ಅವರಿಂದ ಎಷ್ಟೋ ದಿನಗಳ ಕಾಲ ದೂರ ಇದ್ದೆ. ನಮ್ಮ ತವರ ಮನೆಗೆ ಹೋದಾಗಲೂ ಕೂಡ ಅವರು ತುಂಬಾ ಕುಡ್ಕೊಂಡು ಬಂದಿದ್ರು. ಆಗ ನಾನು ಅವ್ರ ಜೊತೆಲೇ ಇದ್ದೆ. ಆದರೂ ಕೂಡ ಅವ್ರು ನನ್ನ ಜೊತೆ ತಪ್ಪಾಗಿ ನಡ್ಕೊಂಡವರಲ್ಲ. ಅಂಥದ್ರಲ್ಲಿ ಇನ್ನೊಂದು ಹೆಣ್ಮಕ್ಳ ಜೊತೆ ಅವ್ರು ಆ ರೀತಿ ನಡ್ಕೋತಾರೆ ಅಂದರೆ ನಾನಂತೂ ನಂಬೋದಿಲ್ಲ. ವಿನಂತಿ ಎಷ್ಟೋ ಬಾರಿ ಗೌಡ್ರ ಮೈ ಮೇಲೆ ಬಿದ್ದು ಬಂದಿದ್ದಾಳೆ, ಆದರೂ ಕೂಡ ಅವಳಿಗೆ ಹೊಡೆದು ಬಡ್ದು ಮಾಡಿ ಬುದ್ಧಿ ಹೇಳಿದ್ದಾರೆ ಹೊರತು ಅವಳ ಜೊತೆ ತಪ್ಪಾಗಿ ನಡ್ಕೊಂಡಿಲ್ಲ. ನಿಜಕ್ಕೂ ಕೂಡ ನನ್ನ ಗಂಡ ಅಂತ ತಪ್ಪಾಗಿ ನಡ್ಕೋತಾರೆ ಅಂದರೆ ದೇವರೇ ಅದನ್ನು ಮೆಚ್ಚೋದಿಲ್ಲ. ಖಂಡಿತವಾಗ್ಲೂ ನನ್ನ ಗಂಡ ತಪ್ಪು ಮಾಡಿಲ್ಲ ಅಂದಾಗ, ಆದರೂ ಕೂಡ ಇದು ಮಾವ ತೀರ್ಮಾನ ತೊಗೊಂಡಿರೋದು, ಏನು ಮಾಡೋಕ್ಕಾಗತ್ತಾ ಅಂತ ಚಂಪಾ ಕೇಳಿದಾಗ, ಏನು ಮಾಡೋಕ್ಕಾಗತ್ತೆ ಅಂದರೆ ನಾನೇ ಹೋಗಿ ಮಾವಯ್ಯನ ಮುಂದೆ ನಿಂತು ಪ್ರಶ್ನೆ ಮಾಡ್ತೀನಿ, ಹೇಗಿದನ್ನೆಲ್ಲ ನಿರ್ಧಾರ ಮಾಡಿದ್ರಿ ಅಂತ ಕೇಳ್ತೀನಿ ಅಂತ ವಿದ್ಯಾ ಹೇಳ್ತಾಳೆ. ನಂತರ ಇಲ್ಲಿ ಶಿವರಾಮೇಗೌಡರು ಮನೆಗೆ ಬರ್ತಾರೆ. ತುಂಬ ಆಯಾಸ ಮಾಡ್ಕೊಂಡಿರ್ತಾರೆ.
ಮಾಡ್ತಾರೆ. ಯಾಕೆ ಇಷ್ಟೊಂದು ಆಯಾಸ ಮಾಡ್ಕೊಂಡಿದ್ದೀರಾ ಅಂತ ಮೋನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಸ್ವಲ್ಪ ಕೆಲಸ ಆಯಿತು ಅಂತ ಹೇಳ್ತಾರೆ ಶಿವರಾಮೇಗೌಡರು. ತದನಂತರ ಸಾವಿತ್ರಿ, ವಿನಂತಿ, ಈಶ್ವರಿ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಸಾವಿತ್ರಿ ಅವರಂತೂ ಅಣ್ಣ ನನ್ನ ಮಗಳು ಮದುವೆ ಇದೆ, ಅದಕ್ಕೆಲ್ಲ ಓಡಾಡಬೇಕಲ್ವಾ, ನೀನೇನು ನೋಡಿದ್ರೆ ಏನೋ ವಿಷಯನೇ ಮಾತಾಡ್ತಿಲ್ವಲ್ಲ, ಅದಕ್ಕೆಲ್ಲ ಖರ್ಚಾಗುತ್ತೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಸಾವಿತ್ರಿ ಕೇಳಿದಾಗ ಇಲ್ಲಿ ಶಿವರಾಮೇಗೌಡರು ಅದಕ್ಕೆ ಯಾಕೆ ನನ್ನ ತನಕ ಕಾಯ್ತೀಯ, ಗೋವಿಂದ ಇರ್ತಾನಲ್ವ, ಅವನ ಹತ್ರನೇ ಎಲ್ಲ ದುಡ್ಡನ್ನು ಕೇಳು, ಅವನೇ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ವಿದ್ಯಾ ಅಲ್ಲಿಗೆ ಬರ್ತಾಳೆ. ವಿದ್ಯಾ ಬರ್ತಿದ್ದಾಗೆ ಚಿತ್ರ ತಡೀತಾರೆ. ಎಲ್ಲಿಗೆ ಹೋಗ್ತಿದ್ಯಾ ನೀನು, ಇಲ್ಲೆಲ್ಲ ಮದುವೆ ವಿಷಯ ಮಾತಾಡ್ತಾ ಇದ್ದೀವಿ, ಹೊರಟೋಗ್ತಾ ಇರು ಇಲ್ಲಿಂದ ಅಂತ ಹೇಳ್ತಿದ್ದಾರೆ. ಶಿವರಾಮೇಗೌಡರು ವಿದ್ಯಾ ಕಣ್ಣನ್ನು ಕೂಡ ಬಿಟ್ಟು ನೇರವಾಗಿ ನೋಡೋಕ್ಕಾಗ್ತಿಲ್ಲ. ಅವರು ಕೂಡ ತಲೆ ತಗ್ಸೆ ಕುತ್ಕೊಂಡಿದ್ದಾರೆ. ನಂತರ ವಿದ್ಯಾ, ನಾನು ಮಾವಯ್ಯನ ಮುಂದೆ ಮಾತಾಡಬೇಕು ಅಂತ ಬಂದಿರೋದು, ನಿಮ್ಮ ಕಳಿಸುತ್ತೆ ಎಲ್ಲ ಅಂತ ಹೇಳ್ತಾರೆ. ಸಾವಿತ್ರಿ ಅವ್ರು ಬಂದಿದ್ದೆ, ಏನೇ ಮಾತಾಡಬೇಕು ನೀನು ಅಣ್ಣನ ಹತ್ರ, ನಿನ್ಗೇನು ಮಾತಾಡೋ ರೈಟ್ಸ್ ಇದೆ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನೀನೇನು ಮಾತಾಡಬೇಕು ಅಂತ ಸಾವಿತ್ರಿ ಅವ್ರನ್ನ ಕೇಳಿದಾಗ ಇಲ್ಲಿ ತಿರುಗಿ ಬೀಳ್ತಾಳೆ ವಿದ್ಯಾ. ಅದಕ್ಕೆ ಹೊಡೆಯೋಕೆ ಮುಂದಾಗ್ಬಿಡ್ತಾರೆ ಸಾವಿತ್ರಿ ಅವರು. ಆದರೆ ವಿದ್ಯಾ ಆಡ್ದಂಥ ಮಾತಿಗೆ ಗಪ್ ಚುಪ್ ಅಂತ ನಿಂತ್ಕೋಬೇಕಾಗತ್ತೆ ಸಾವಿತ್ರಿ. ಈ ಕಡೆ ವಿನಂತಿಗೆ ಭಯ ಆಗ್ತದೆ. ಭದ್ರಾ ಕೂಡ ಅಲ್ಲೇ ಇದ್ದಾರೆ. ತದನಂತರ ಇಲ್ಲಿ ವಿದ್ಯಾ, ನೋಡಿ ಮಾವ, ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡಬೇಕು ಅಂತಾರೆ. ಅವತ್ತು ಕೂಡ ಸುಭಾಷ್ ಅವರು ಮತ್ತು ಚಂಪಾ ಅವರ ಮೇಲೆ ಆರೋಪ ಮಾಡಿದಾಗ ನೀವು ತೀರ್ಮಾನಕ್ಕೆ ಬಂದಿದ್ರೆ, ನಾನು ಕೇಳ್ಕೊಂಡ ಕಾರಣ ನೀವು ಅವಕಾಶ ಮಾಡಿಕೊಟ್ರೆ, ಅವತ್ತು ನೀವೇನಾದರೂ ತಪ್ಪು ನಿರ್ಧಾರ ತೊಗೊಂಡಿರ್ತೆ, ಇವತ್ತು ಚಂಪನ ಬದುಕು ಹಾಳಾಗ್ಬಿಡ್ತಿತ್ತು ಅಂದಾಗ ಇಲ್ಲಿ ಏನೇ ನೀನು ನಮ್ಮ ವಿಷಯ ಮಾತಾಡ್ತಿರೋದು, ಸುಮ್ಮನೆ ನಿನ್ನ ವಿಷಯ ಮಾತಾಡುವ ಅಂತ ಈಶ್ವರಿ ಹೇಳ್ತಾರೆ. ಜಸ್ಟ್ ಈ ರೀತಿ ಆಗಿರತ್ತೆ ತಪ್ಪುಗಳು ಅಂತ ಹೇಳಿ ಅರ್ಥ ಮಾಡಿಸ್ತದೇನೋ ಅಷ್ಟೇ ಚಿಕ್ಕತ್ತೆ ಅಂತ ಹೇಳಿ ವಿದ್ಯಾ ಕೂಡ ಹೇಳ್ತಾರೆ. ನಂತರ ನೋಡಿ, ನಿಮಗೆ ಹುಟ್ಟಿರ್ತಕ್ಕಂಥ ಮಗ ಎಲ್ರಿಗೂ ಕೂಡ ಸಿಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಬಯಸ್ತಾರೆ. ಇದ್ರೆ ಭದ್ರನಂಥ ಮಗ ಇರಬೇಕು ಅಂತ ಮಗನಿಗೆ ಜನ್ಮ ಕೊಟ್ಟಿದ್ರೆ ನೀವು ಭದ್ರೇಗೌಡರು ಹೇಗೆ ಅಂತ ಗೊತ್ತಿಲ್ವಾ, ನಿಮ್ಮ ಮನಸ್ಸು ಕೇಳ್ಕೊಳ್ಳಿ ಮಾವ. ಖಂಡಿತವಾಗ್ಲೂ ಭದ್ರೇಗೌಡರು ಈ ಥರ ತಪ್ಪು ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ನನ್ನ ಗಂಡನ ಮೇಲೆ ಯಾರೋ ಆಪಾದನೆ ಹಾಕಿದ್ರು ಕೂಡ ನಾನು ಅದನ್ನು ನಂಬೋದಿಲ್ಲ. ನನ್ನ ಗಂಡ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತದೆ. ನನ್ನ ಗಂಡಂಗೆ ನೀವು ಇನ್ನೊಂದು ಮದುವೆ ಮಾಡ್ಸೋಕೆ ಹೊರಟಿರೋದು ಖಂಡಿತ ನನಗಂತೂ ಇಷ್ಟ ಇಲ್ಲ. ನನ್ನ ಗಂಡ ತಪ್ಪು ಮಾಡಿದರೆ ನಾನೇ ಅವರ ವಿರುದ್ಧವಾಗಿ ನಿಂತು ಮದುವೆ ಮಾಡಿಸಿದ್ದೇನು. ಆದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಇದು ನನ್ನ ಗಂಡ ಮಾಡಿರ್ತಕ್ಕಂಥ ತಪ್ಪಲ್ಲ, ಯಾರು ಮಾಡಿರ್ತಕ್ಕಂಥ ಪಿತೂರಿ, ಯಾರ್ದು ಸಂಚಿಗೆ ನನ್ನ ಗಂಡ ಇವತ್ತು ಬಲಿಪಶು ಆಗಿದ್ದಾರೆ. ದಯವಿಟ್ಟು ಯೋಚನೆ ಮಾಡಿ ಮಾವ, ದಯವಿಟ್ಟು ನೀವು ತಗೊಳ್ಳೋ ತೀರ್ಮಾನದಿಂದ ದಯವಿಟ್ಟು ಒಬ್ರಿಗೆ ಅನ್ಯಾಯ ಆಗಬಾರ್ದು. ಇಲ್ಲಿ ನನ್ನ ಗಂಡನ ಮರ್ಯಾದೆ, ನನ್ನ ಜೀವನ ನಿಂತಿದೆ, ದಯವಿಟ್ಟು ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಅಂತ ವಿದ್ಯಾ ಹೇಳ್ತಾರೆ. ಅಜ್ಜಿ ಕೂಡ ವಿದ್ಯಾನ ಸಪೋರ್ಟ್ ಮಾಡ್ತಾರೆ. ಗೋವಿಂದೇಗೌಡರು ಕೂಡ ಹೌದು ಅಣ್ಣ, ನೀನು ಸ್ವಲ್ಪ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡಬೇಕು ಅಂತಾರೆ. ವಿದ್ಯಾ ಹೇಳ್ತಿರೋ ಮಾತು ಸರಿಯಾಗಿದೆ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು, ಮತ್ತಷ್ಟು ಅವಕಾಶ ತಗೋ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ವಿದ್ಯಾ, ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಗಂಡನ್ನು ನೀವು ಇನ್ನೊಂದು ಮದುವೆ ಮಾಡೋಕ್ಕೆ ನೋಡಿದ್ರೆ ಖಂಡಿತ ಅದನ್ನು ನಾನು ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿ ವಿದ್ಯಾ ಹೇಳಿದಾಗ ಇಲ್ಲಿ ಶಿವರಾಮೇಗೌಡರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದರ ನಡುವೆ ವಿದ್ಯಾ ಪಟ್ಟಾಗಿ ಕುಟ್ಕೊಂಡೇ ಬಿಡ್ತಾಳೆ, ಮದುವೆನ ಮಾಡೋದಕ್ಕೆ ಬಿಡುವುದಿಲ್ಲ, ತಡೀತೀನಿ ಅಂತ ಹೇಳಿ. ಆಗ ಶಿವರಾಮೇಗೌಡರು ಒಂದು ಪತ್ರವನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದಿದ್ದೆ, ಇಲ್ಲಿ ಒಂದು ವಿನಂತಿ ಮತ್ತು ಭದ್ರೇಗೌಡನ ಮದುವೆ ಆಗಬೇಕು, ಅದನ್ನು ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಇಲ್ಲಿ ನನ್ನ ಮಗ ವಿದ್ಯಾಗೆ ಡಿವೋರ್ಸ್ ಕೊಡಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಇಲ್ಲಿ ಭದ್ರಾ ಡಿವೋರ್ಸ್ ಕೊಡೋಕ್ಕೆ ಮುಂದಾಗ್ತಾರ, ಇಲ್ಲಿ ವಿದ್ಯಾನ ಮನೆಯಿಂದ ಹೊರಗಡೆ ದಬ್ತಾರ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.